ನಾನ್ರಿ ಬರ್ರಿ ಒಳಗೆ ಬರ್ರಿ ಕುತ್ಕೊಂಡು ಅದೇನು ಅನ್ನೋದು ಮಾತಾಡೋಣ. ಯಾಕಷ್ಟು ಸಿಟ್ಟು ಮಾಡ್ಕೋತೀರಿ? ಬರ್ರಿ ಒಳಗೆ ಬರ್ರಿ. ಬಂದ ಬಿಟ್ಟಿವ್ರಿ ಅಣ್ಣಾರ, ಒಳಗಾದೀವಿ. ಏನು ಮಾತಾಡ್ತೀರಿ ಹೇಳ್ರಿ, ಅದಕ್ಕೆ ಕೇಳೋಣಂತನ ಬಂದೀವಿ. ಅಮ್ಮರ ದಯವಿಟ್ಟು ನೀವು ಬೇಜಾರಾಗ್ಬೇಡ್ರಿ, ಒಂದು ನಿಮಿಷ ಕುಂದ್ರಿ, ನಾ ಹೇಳ್ತೀನಿ ಕುಂದ್ರಿ ನೀವು. ನೀ ಹೇಳಿ ಅಂತನ ನಾನು ಇಲ್ಲಿವರೆಗೂ ಬಂದಿನಪ್ಪ ತಮ್ಮ. ನನ್ನ ಮಗನು ನಿನ್ನ ಮಾತು ಕೇಳಿ ಆ ಹುಡುಗಿ ನೋಡಕ್ಕೆ ಬಂದಾನ. ಇಲ್ಲಿ ನೋಡಿದ್ರೆ ಇಲ್ಲಿ ಬ್ಯಾರೇನ ಐತ್ ಕತಿ. ಇರಣ್ಣ, ನೀವು ಹೋಗಿ ನಿಮ್ಮ ಅವ್ವನ ದೊಡ್ಡವನ್ ಕರ್ಕೊಂಬೋಗು. ಹ್ಞೂ ಅಪ್ಪ, ಕುಂದ್ರಿ ಅಮ್ಮರ, 2 ನಿಮಿಷ ಕುಂದ್ರಿ. ಇಲ್ಲಪ್ಪ, ನಾವು ಕುಂದ್ರುದಿಲ್ಲ. ನಮಗೆ ಕುಂದ್ರಕ ನಿಂದ್ರಕ ಮನಸ್ಸೂ ಇಲ್ಲ. ನಮಗೆ ಇಲ್ಲಡ ಹೇಳ್ತೀನಿ, ನಾವು ಎಂಥ ಮನೆಯಿಂದ ಹೆಣ್ಣು ತರ್ಬೇಕು ಅನ್ಕೊಂಡಿವಿ, ಎಂಥ ಹೆಣ್ಣು ತರ್ಬೇಕು ಅನ್ಕೊಂಡಿವಿ ಅದು ನಮಗೆ ಗೊತ್ತೈತಿ. ಅದೆಲ್ಲ ಬಿಟ್ಟು ನೀ ಹೇಳಿ ಒಂದ ಕಾರಣಕ್ಕನ ನನ್ನ ಮಗ ಹಿಂದೆ ಯೋಚನೆ ಮಾಡಲಾರ್ದ ಮುಂದೆ ಯೋಚನೆ ಮಾಡಲಾರ್ದ ಬಂದು ನೋಡಿ ಒಪ್ಕೊಂಡು ಮದುವೆ ಆಗೋಣ ಅಂತ ಹೊಂಟ್ರೆ ಏನು ನಾವೇನು ರೊಕ್ಕಾರ ಕೇಳಿಲ್ಲ, ರುಜಿಯಾರ ಕೇಳಿಲ್ಲ, ನಿಮಗೆ ವರದಕ್ಷಿಣೆ ವರೋಪಚಾರ ಅಂತಾರೆ ಏನಾರು ಡಿಮ್ಯಾಂಡ್ ಮಾಡಿವ? ಇಲ್ಲ, ಎಂಥದ್ದು ಇಲ್ಲ. ಅದು ಕೊಡ್ರಿ ಇದು ಕೊಡ್ರಿ ಅಂದಿಲ್ಲ, ಏನೇನು ಮಾಡ್ರಿ ಅಂದಿಲ್ಲ. ಅಂಥದ್ರಾಗೂ ನೀವು ನಮಗೆ ಇಂಥ ಪರಿ ನೀವು ಮೋಸ ಮಾಡ್ತೀರಿ ಅಂತ ಅನ್ಕೊಂಡಿದ್ದಿಲ್ಲ ಪಕ್ಕರೇನ ನಾವು. ಏನಾತ ಲಕ್ಷ್ಮಕ್ಕ, ಏನಾತ? ತಡಿಯ ಗಿರ್ಜವ, 1 ನಿಮಿಷ ತಡಿ. ಏನಾತ್ರಿ ಅಕ್ಕರ? ಯಾಕ ಏನಾತ? ಏನ್ರಿ ಇದೆಲ್ಲ ತಮ್ಮರ? ಏನ್ರಿ ಇದು? ಅತ್ತಿಯರ ಅವರು ನಿಮ್ಮ ಮಲ್ಲವ ಕರೆದಾರಲ್ರಿ, ಶ್ರೀಕಾಂತ ರವರು ಇವರು ಬರೋ ಮುಂದೆ ಸಿಕ್ಕು ಇದ್ದಿದ್ದು ಇಲ್ಲಾರ್ದು ಏನೇನ ಹೇಳಿ ಕಾಸ ಈಗ ಅವ್ರಿಗೆ ಮನಸ್ಸು ಕೆಡಿಸಿ ಇವರು ಮದ್ವಿ ಬೇಡ, ನಾವು ಒಲ್ವಿ ವಾಪಸ್ ಹೋಕ್ಕಿವಿ ಅಂತ ನಿಂತಾರ ನೋಡ್ರಿ. ಅಯ್ಯೋ, ಆಕಿ ಮಲ್ಲವಕ್ಕನ್ ಏನು ಹೇಳ ನಾನು? ಯಾಕ ಇವತ್ತು ಮಾತ್ರ ಆಕಿ ನನ್ನ ಕೈಯಾಗ ಉಳಿಯೋದಲ್ಲ ಹೇಳ್ತೀನಿ ನಾನು. ಮೊನ್ನೆ ಹೋಗಿ ಬೆಚ್ಚಗೆ ಜಾಡಿಸಿ ಬಂದೀವಿ. ನಾವು ಜಾಡಿಸಿ ಬಂದಿದ್ದನ್ನು ಮರ್ತು ಮತ್ತೆ ಇದನ್ನ ಮಾಡ್ಯಾಳ. ಮತ್ತೆ ಈಕಿನ ಏನು ಮಾಡ್ಬೇಕಾಗಿದ್ದಿತ್ತು ನಾವು ಅಂತೀನಿ ನಾನು. ನೀವು ಜಾಡ್ಸ್ರಿ ಏನಾರ ಮಾಡ್ಕೋರಿ, ನಮ್ಮನ್ನ ಬಿಟ್ಟು ಬಿಡ್ರಿ. ಈಗ ಏನ ಮಾತಾಡ್ಬೇಕಂದ್ರಲ್ಲ, ಅದು ಏನು ಮಾತಾಡ್ತೀರ ಮಾತಾಡ್ರಿ, ನಾವು ಒಲ್ವಿ, ನಮ್ಗೆ ಈ ಸಂಬಂಧ ಬೇಡ, ನಾವು ಈ ಸಂಬಂಧ ಇಲ್ಲೇ ಮುರ್ಕೊಂಡು ನಮ್ಮ ಮನೆಗೆ ನಾವು ಹೋಗ್ತೀವಿ. ಅಕ್ಕರ ನೋಡ್ರಿ, 1-2 ನಿಮಿಷನ ನೀವು ಸಮಾಧಾನದಿಂದ ನನ್ನ ಮಾತು ಕೇಳ್ರಿ ಆದ್ರಿ. ನಾವು ನಿಮಗೆ ಮೋಸ ಮಾಡ್ಬೇಕನ್ನೋ ಉದ್ದೇಶದಾರು ಅಲ್ರಿ. ಅಲ್ಲ ಲಕ್ಷ್ಮಿ ಅಕ್ಕರ, ನೀವು ನಂಬ್ರಿ ಬಿಟ್ರಿ. ನಮ್ಮ ಲಕ್ಷ್ಮಕ್ಕಾತು, ನಮ್ಮ ಪದ್ಮಕ್ಕಾತು, ನಮ್ಮ ಈ ಕುಟುಂಬನ ನಾವು ಈಗ ನೋಡಕತ್ತಿಲ್ರಿ. ಆಕಿನೂ ನಾವೇನು ಈಗ ನೋಡಕತ್ತಿಲ್ರಿ. ಅವರು ನಾವು ಈ ಊರಿಗೆ ಯಾವಾಗ ಸಸ್ತಾರಾಗಿ ಬಂದಿವಲ್ರಿ ಅವಾಗಿಂದನೂ ಅದಾರ. ಆದ್ರೆ ಈ ಊರಿನ ಮಗಳ್ರಿ ಆಕಿ. ನಮಗೆ ಗೊತ್ತಿರಂಗ ಅವ್ರು ಈ ಊರಾಗ ಅದಾರ್ರಿ. ನಾನು ಮಲ್ಲವಕ್ಕೆ ಹೆಂಗೆ ಅನ್ನೋದು ಹೊಟ್ಟೆ ಹೋಗಿ ನೋಡೀನಿ. ನಾನು ಇವ್ರ ಮನೆಯವರಲ್ರಿ. ನಾನು ಈಗ ಓಣ್ಯಾಗ ಹೆಂಗೆ ಆಕಿ ಮಲ್ಲವಕ್ಕದ ಅಲ್ರಿ ಹಂಗಾರಿ. ನಾನು ಶೀನಣ್ಣಗ ತಂಗಿ ಸಮಾನ ಅದೇನ್ರಿ. ಆದ್ರೆ ನನ್ನ ಹಚ್ಕೊಳಕ್ಕಿಂತ ಮಲ್ಲವಕ್ಕನ್ನ ಸ್ವಂತ ಅಕ್ಕನ ಥರ ನೋಡಿದ್ರಿ ನಮ್ಮ ಶೀನಪ್ಪಣ್ಣ. ನೀವು ನಂಬರ್ ಬಿಡ್ರಿ. ನಾನು ಈಗ 3ನೇ ತರ ಹೇಳಕತ್ತೀನಿ ರೀ ಹೊರಗ್ಲಕ್ಕೆ. ನಾಕೀಗ ಲಕ್ಷ್ಮಕ್ಕೆ ಹೇಳೋದಕ್ಕಿನ ನಮ್ಮ ಪದ್ಮಕ್ಕೆ ಹೇಳೋದಕ್ಕಿನ ನನ್ನ ಮಾತು ಮೇಲೆ ನಂಬಿಕೆ ಐತಿಲ್ರಿ. ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಂದ್ರೂ ಬರ್ರಿ, ನೀವು ಹೊರಗೆ ಬರ್ರಿ. ಯಾರ ಒಬ್ರರ ಆ ಹುಡುಗಿದ ಬಗ್ಗೆ ನಡತಿ ಬಗ್ಗೆ ನಿಮಗೆ ಏನಾರ ಒಬ್ರು ಊರಾಗಿರೋರು ಏನಾರ ಹೇಳಿದ್ರು ಅಂದ್ರೆ ನಾವೆಲ್ಲರೂ ಏನು ಮಾತಾಡಲ್ರಿ. ನಾವು ಹೇಳ್ದಂಗೆ ನೀವು ಕೇಳ್ರಿ ಆತ್ರಿ. ನೀವು ಹೇಳ್ದಂಗೆ ನಾವು ಅಷ್ಟರು ಕೇಳ್ತೀವಿ. ಏನಾರ ನಮ್ಮ ಕವಿತೆ ಬಗ್ಗೆ ಒಬ್ರರ ಯಾರ ನಿಮಗೆ ಬಟ್ ಮಾಡಿ ತೋರಿಸಿದ್ರು ಅಂದ್ರೆ ನಾವು ತಯಾರದೇವ್ರಿ, ನೀವೇನು ಹೇಳಿದ್ರು ಮಾಡಕ್ಕೆ. ಹೌದ್ರಿ ಅಕ್ಕರ, ನಾನು ನಮ್ಮ ಮಕ್ಕಳು ನಮ್ಮ ಮನೆ ಅಂತ ಹೇಳಲ್ಲ. ಈಗ ನೋಡ್ರಿ, ನಾವಿಬ್ರು ಸೌತ್ಯಾರ್ರಿ. ಅಕ್ಕ ತಂಗಿ ಥರ ಅದೀವಿ. ಈಗ ಆಕಿ ಕವಿತಾ ನನಗೆ ಮಗಳಿಕಿನ ಹೆಚ್ಚ್ರಿ. ಹಂಗಂತ ಹೇಳಿ ನಾನು ಆಕೆ ಏನು ಮಾಡಿದ್ರು ಒಪ್ಕೋತೀನಿ ಅನ್ನೋ ಸುಳ್ಳು. ಆಕೆಂತೂ ಯಾವುದೂ ಇದ್ರಾಗ ಕವಿತಾನ ತಪ್ಪ ಇಲ್ರಿ. ನಾವು ದೊಡ್ಡರು ಮಾಡಿದ ತಪ್ಪಿಗೆ ಆ ಹುಡುಗಿ ಬೆಲೆ ಕೊಡ್ಬೇಕಾಗಿರೋದು, ಆ ಹುಡುಗಿ ಮನ್ಸಿಗೆ ನೋವಾಗಿರೋದಂತೂ ಖರೆ. ಇದ್ರಾಗ ಹೇಳ್ತೀನಿ ಕೇಳ್ರಿ ಅಕ್ಕರ, ನಮ್ಮ ಕವಿತಿದೇನೂ ತಪ್ಪಿಲ್ರಿ. ನನ್ನ ಗಂಡ ಅತ್ತಗ ಒಂದಿಟ್ಟು ಹಕ್ಕೆಟ ಆತ್ರಿ ನಮ್ಮ ಮನೆ ಅತ್ತಗ ಮತ್ತು ಆ ಶ್ರೀಕಾಂತ್ಗ. ಹಂಗೆ ಅದನ್ನು ಆಕಿ ಉಪಯೋಗಿಸ್ಕೊಂಡು ಅವ್ರವ್ವ ರೊಕ್ಕಿದ್ದಾರ ಮನೆಗೆ ಕನ್ಯೆ ತೊಗೋಬೇಕಂತೇಳಿ ಎಲ್ಲ ನಾಟಕ ಮಾಡಿ ಇದನ್ನ ಮಾಡ್ಯಾಳ್ರಿ. ಈಗ ಮೊದ್ಲನ ನಮ್ಮ ಕವಿತಿದ್ದ ನಿಮ್ಮ ಹುಡುಗ ನೋಡೋಕ್ಕಿಂತ ಮುಂಚೆಕನ ಆಕಿ ಮಗಳದು ಮದುವೆ ನಿಶ್ಚಯ ಮಾಡಿದ್ಲು. ಈಗ ಮಗಂದು ನಿಶ್ಚಯ ಮಾಡಿ ಕೊಟ್ಟು ಆರಾಮಾಗಿ ಬಂದಾರಿ ಮೊನ್ನೆ. ಈಗ ಎಲ್ಲನೂ ಅವ್ರದ್ದು ಆರಾಮ ಐತ್ರಿ. ಈಗ ನಿಮಗೂ ಒಂದು ಹೆಣ್ಣು ಇದ್ರಿ ಅಕ್ಕರ. ಇದೇ ಪರಿಸ್ಥಿತಿ ನಿಮ್ಮ ಮಗಳಿಗೆ ಬಂದಿದ್ರೆ ನೀವೇನು ಮಾಡ್ತಿದ್ದೀರಿ? ಈಗ ತಪ್ಪ ಇಲ್ಲ ನಮ್ಮ ಕವಿತಿದು, ಆದ್ರೂ ತಲೆದಂಡ ಕೊಡಬೇಕಾಗಿರೋದು ನನ್ನ ಮಗಳು ಅಂದ್ರೆ ಹೆಂಗೆ ಹೇಳ್ರಿ? ನೀವು ನಿಮ್ಮ ತಲೆನ ಒಂದಿಟ್ಟು ತಣ್ಣಗೆ ಇಟ್ಕೊಂಡು ಯೋಚನೆ ಮಾಡಿ ನೋಡ್ರಿ. ನಮ್ಗೆ ಅದೆಲ್ಲ ಬೇಕಾಗಿಲ್ರಿ. ಅವರಿಬ್ಬರು ಎಲ್ಲ ಕಡೆ ಓಡಾಡ್ಯಾರ, ಸುತ್ತಾಡ್ಯಾರ, ಆಮೇಲೆ ಗಂಡ ಹಿಂದಿ ಥರ ಇದ್ರು ಅಂತ ಅಂದ್ಲಲ್ರಿ ಮತ್ತಾಕಿ. ಅದಂತೂ ಸುಳ್ಳ್ರಿ. ಆ ಹುಡುಗಿ ಏಟೈತ್ರಿ ಅಕ್ಕರ. ಈಗ ಅದು ಒಂದು ಎಷ್ಟನೇ ಕ್ಲಾಸ್ಗೆ ದ್ವಾರದಾತ್ ನೋಡ್ರಿ, ನನಗೂ ಅಟ್ ನೆನಪಿಲ್ಲ. ನಮ್ದು ಕವಿತೆ ಅದಾದ್ಮ್ಯಾಗ ಆಕಿ ಬುದ್ಧಿ ಬಂದೈತ್ರಿ. ಅದಾದ್ಮ್ಯಾಗ ನಾವು ಮದುವೆ ಅನ್ನಕತ್ತ ಮ್ಯಾಗ ಆಕಿ ತಲ್ಯಾಗ ಗಂಡ ಇವ ಹಂಗ ಅಂತ ಬಂದಿರೋದ್ರಿ. ಇನ್ನು ನನ್ನ ಮಗಳು ಸಾಣದೈತ್ರಿ ನೋಡ್ರಿ. ಆಕಿಗೆ ಬೇಕಾಗಿ ರೊಕ್ಕಿದ್ದಾರ ಮನೆಗೆ ಕನ್ಯೆ ತೊಗೋಬೇಕಂತಂದು
ಆಕಿ ಸರ್ಕಾರ ಕೆಲಸ ಮಾಡ್ತಾಳ್ರಿ ಯಾವುದೋ ಒಂದು ಆಫೀಸ್ನಾಗ. ಆಕಿ ಅವನ್ ನಮ್ಮ ಮೆಚ್ಚಿದ್ಲಂತಂದು ಅದು ಯಾರು ಅಲ್ರಿ, ಈಗ ಇಲ್ಲದಾನಲ್ರಿ ನಮ್ಮ ಸುನಿತಾನ ಗಂಡ, ನಿಮ್ಮ ಮಗನ ದೋಸ್ತ ಅವ ಅವ್ರ ಸ್ವಾದ್ರಕ್ತಿ ಮಗಳ ರೀ. ಹಿಂಗ ನಮ್ಮ ಸುನಿತಾನ್ ಸೀರೆ ಕಾಣಕ್ಕೆ ಬಂದಾಗ ನೋಡಿ ಮಾತಾಡಿ ಅದು ಏನೇನಾಗಿ ಅದು ಡಿಂಗ್ ಡಾಂಗ್ ಡಿಂಗ್ ಡಿಂಗ್ ಡುಂಗ್ ಡುಂಗ್ ಡುಮ್ ಡುಸ್ ಡುಸ್ ಪುಸ್ಸಾಗಿ ಈಗ ಹಿಂಗೆಲ್ಲ ಆದ್ಮ್ಯಾಗ ಆಕಿ ಬಂದು ಆಕಿನ ಕೇಳಿ ಆಕಿ ಇವ ಹೂ ಅಂದಿದ್ದಿಲ್ರಿ. ಇವೇ ನಮ್ಮ ಸುನಿತಾನ ಗಂಡನೂ ಬೈದಿದ್ದ, ಅವರು ಎಲ್ಲರೂ ಬೈದಿದ್ರು ಬಿಡ್ರಿ, ನಾವು ಬೈದಿದ್ದು ಏನು ನೀನು ಬುದ್ಧಿಲ್ಲನ ಅಂತಂದು ಅದನ್ನು ಅಲ್ಲಿಗೆ ಬಿಟ್ಟಿದ್ದ ಆತ. ನಮ್ಮ ಶ್ರೀಕಾಂತ ಮಾಡ್ಕೋಬೇಕನ್ನೋದಿಲ್ಲ, ನಮ್ಮ ಕವಿತೆ ಮೇಲೆ ಮನಸ್ಸು ಮಾಡಿದ್ದ, ನಾವು ಒಪ್ಕೊಂಡಿದ್ವಿ. ಆದ್ರೆ ರೊಕ್ಕದ ಬುದ್ಧಿಗೆ ಒಂದು ಸಣ್ಣ ಜಗಳನ ಏನೇನು ಹೇಳಾಳೆ ನಮ್ಮ ಮಗ್ಗ ಗೊತ್ತಿಲ್ಲ, ಅದು ದ್ವಾರದಾಗಿ ಅದು ಮನಸ್ತಾಪ ಬಂದು ಮುರ್ಕೊಳ್ಳೋ ಲೆವೆಲಿಗೆ ಬಂತ್ರಿ. ಅಷ್ಟ ಬಿಟ್ರೆ ಬೇರೆ ಏನೇನು ಇಲ್ರಿ. ಅವರಿಬ್ಬರು ಎಂದೂ ಕೈ ಹಿಡಿದು ಓಡಾಡಿಲ್ಲ. ಇಲ್ಲೇ ನಮ್ಮ ಮನೆ ಮುಂದೆ ಬೆಳೆದ್ರೆ ಹೋಗಿ ಸಂಜೆ ಆದ್ರೆ ಮನೆಯಾಗಕಿ ಸಾಲಿ ಬಿಟ್ರೆ ಮನೆ ಬಿಟ್ರೆ ಸಾಲಿ. ನಾವು ಮತ್ತಕ್ಕಿನ್ನೆಲ್ಲೂ ಕೆಲ್ಸಕ್ಕೆ ಕೂಲಿಗೆ ಪಾಲಿಗೂ ಕಳಿಸಿಲ್ರಿ, ಹೊಲಕ್ಕೆ ಹೋಗಿಲ್ಲ ಹುಡುಗಿ, ಮನೆಯಿಂದ ಮಾಡ್ಕೊಂಡಿದ್ದು ಹುಡುಗಿ ನೋಡ್ರಿ. ನೀವು ನಂಬಲ್ಲ ಅಂದ್ರೆ ನಾವು ಇಲ್ಲೇ ಇರ್ತೀವಿ, ನಾವು ಯಾರೂ ಬರಲ್ಲ. ನೀವ ಹಿಂಗೆ ಅಡ್ಡಾಡ್ಕೊಂಬಂಬಿಡ್ರಿ. ಆಕಿ ಒಬ್ಬೇಕಿ ಮಾತು ನಂಬ್ತಿರೋ ಇಡೀ ಊರರ ಮಾತು ನಂಬ್ತಿರೋ ನಿಮ್ಮ ಹೋಗ್ಬಿಟ್ಟಿದ್ದು ನೋಡ್ರಿ. ಯಾಕೆ ಇರ್ವಲ್ದಕ್ರಿ, ಆಕಿ ಚಲೋನ ಇರಲಿ ಆತ, ನಮಗೆ ಇರಲಿ ಬಿಡ್ರಿ, ಈ ಸಂಬಂಧ ಬೇಡ. ಬಾರಪ್ಪ ಮಲ್ಲು, ಹೋಗಂಬ, ನಡಿ. ಅದೇನಾರು ಯಾಕೆ ಇರ್ವಲ್ದಕ್ಕ ಮನಸ್ತಾಪ ಬಂದೈತಂದ್ರೆ ಸರಿ ಹೋಗೋದಿಲ್ಲ, ನಾವು ಸಂಬಂಧ ಬೆಳೆಸೋ ಚಲೋ ಅಲ್ಲ. ನಡಿ ಅಪ್ಪ. ನೋಡಪ್ಪ, ನೀ ಬಾ ಅಂದಿ, ನಿನ್ನ ಸಂಬಂಧ ಈಗ ನಾ ಇಲ್ಲಿವರೆಗೂ ಬಂದೀನಿ ಆತ. ಈಗ ಮಾತಾಡೀವಿ, ನಮಗಾದ್ರೂ ನಮಗೆ ಮನಸ್ಸು ಬರುವಲ್ದು. ಅವರು ಆತಂದು ಬೇರೆ ಮದುವೆ ನಿಶ್ಚಯ ಆದ್ರೂ ಪರವಾಗಿಲ್ಲ, ಅವ್ರು ನೋಡ್ಕೊತಾರ. ನಮ್ಗೆ ಇವೆಲ್ಲ ಗಿಂಜು ಬೇಡ, ಇಂಥವೆಲ್ಲ ಬಾ ಹೋಗೋಣ. ನಮಗಾದ್ರೂ ಮನಸ್ಸಿನಾಗ ಅದೊಂದು ಹಳಿ ಉಳಿಬಾರ್ದು. ಎಲ್ಲ ಸುದ್ದಿದ್ದು ಎಲ್ಲ ಹಿಂದೆ ಏನು ಇಲ್ಲಾರ್ದಕ್ಕಿದ್ಲಂದ್ರೆ ಅಂತಕ್ಕಿನ ಮಾಡ್ಕೊಂತೆ ಅಂತ ಏನು ಹುಡುಗಿಯರ್ಗೇನು ಕಮ್ಮಿನಿ ಈ ಪ್ರಪಂಚದಾಗ ಜಗ್ ಮಂದಿ ಅದಾರ ತಮ್ಮ. ಹೇಳು ಮ್ಯಾಕ್ ಹೇಳು, ಸಾಕು, ಬ್ಯಾಡ ನಡಿ ರೀ. ಅವ್ರಿಗೆ ಬ್ಯಾಡ ಅಂತ ಕುಡಿರೋ ಮಂದಿಗೆ ಹೇಳ್ಬಿಡ್ರಿ ಹೋಗಕ್ಕೆ. ನಮಗಾದ್ರೂ ಕೈಕಾಲು ಬಿದ್ದು ಕೊಡಾಕ ಮದುವಾಗ ಅಂತ ನಾವು ಬೇಡಾಕೂ ನಮಗೂ ಆಗೋದಿಲ್ಲ. ಯಾಕಂದ್ರೆ ನನ್ನ ಮಗಳು ತಪ್ಪ ಮಾಡಿಲ್ಲ ಅಂದ್ಮ್ಯಾಗ ನಾವರ ಯಾಕೆ ಹೆದ್ರನ್ರಿ. ಅಕ್ಕಿಗೆ ಮಾತ್ರ ಐತಿ ಇವತ್ತು, ಅಕ್ಕಿನ ಬಿಡೋದಲ್ಲ, ಅಕ್ಕಿನ ಮಾತ್ರ ಬಿಡೋದಿಲ್ಲ. ಪದ್ಮಕ್ಕ ಬರ್ರಿ, ಇವ್ರನ್ನೂ ಕರ್ಕೊಂಡು ಅಲ್ಲಿಗೆ ಹೋಗೋಣ. ಅಲ್ಲೇ ಆಕಿಗೂ ಇವ್ರಿಗೂ ಎಲ್ಲಾನು ಮಾತಾಡಿಸಿ ಅದೇನೈತೆ ಅದು ಮಾತಾಡೇ ಬಿಡೋಣ. ಅದ್ರಾಗ ಏನೈತಿ, ಸತ್ಯ ಐತೆ ಅಂದ್ಮ್ಯಾಗ. ಬೇಡವಾ ಗಿರಿಜಾ, ಬೇಡ, ಹೇಳ್ತೀನಿ ಕೇಳಿ, ಬೇಡ ಇವ್ರ ಸವಾಸನ ಬೇಡ. ಈಗ ಅವ್ರಿಗೆ ಈಗ ಅನುಮಾನ ಬಂದೈತ, ನಾಳೆ ಏನೋ ಒಂದು ನಾಳೆ ಹಾಲು ಮಾನವ ಬಂದ ಮಾತಾಡ್ಬೇಕಾಗತ್ತೆ. ಆಮೇಲೆ ಅದನ್ನು ತಗೊಂಡು ಅನುಮಾನ ಪಟ್ಟು ನನ್ನ ಮಗಳ ಹೊರಗೆ ಬಿಡ್ಲಾರ್ದಂಗೆ ಆಗಿ ಆಮೇಲೆ ಎಲ್ಲದಕ್ಕೂ ಅನುಮಾನ ಪಟ್ಕೊಂಡು ಕೂತ್ಕೊಂಡ್ರೆ ನನ್ನ ಮಗಳ ಜೀವನ ಹಾಳಾಗೋದು ಯಾರ್ದು ಅಲ್ಲ. ಬೇಡ ಇವ್ರ ಸವಾಸ ಬೇಡ, ಇವ್ರದ್ದು ಏನು ಬೇಡ. ಒಲ್ರಲ್ಲ, ಮುಗಿಸ್ಬಿಡೋಣ. ಲಕ್ಷ್ಮಿ ನಡಿ, ಅಕ್ಕಿನ ಇವಾಗ ಏನಿಲ್ಲ, ಅಕ್ಕಿನ ತೊಡ್ರಿಸಿ ಅಕ್ಕಿನ ಜುಟ್ಟು ಹಿಡಿದು ನೆಲಕ್ಕೆ ಬಡ್ದು ಬರ್ತೀನಿ ನಡಿ. ಆಕಿ ಮಂದಿ ಹೆಣ್ಮಕ್ಳನ್ನ ಹಗರು ತಿಳ್ಕೊಂಡಾಳ, ಆಕಿ ಮಾಡ್ತೀನಿ ಆಕಿಗೆ, ನಡಿ. ಅವ್ವ, ನಾನು ಮದುವಾದ್ರೂ ಕವಿತಾನ ಮದುವೆ ಆಗ್ತೀನಿ ಬೇ, ನನಗೆ ಆಕಿ ಮ್ಯಾಗ ನಂಬಿಕೆ ಐತಿ ಪೂರಾ. ನಿನಗೇನು ಬಂದತ್ಲೋ, ನಿನಗೇನು ಬಂದೈತಿ ನಾನು. ಅವ್ವ ನೋಡು, ನಿನ್ನ ಮಗ ಬೇಕಾರ ಇದನ್ನ ಮುಂದುವರ್ಸೋಣ. ಈಗ ಅವರಾದ್ರೂ ಅಷ್ಟು ಖಂಡಿತವಾಗಿ ತಪ್ಪ ಮಾಡಿಲ್ಲ ಅಂತೇಳಿ ಈಗ ಆಗಕತ್ತಿರೋ ಮದ್ವಿನ ನಿಲ್ಸಕತ್ತಾರಂದ್ರ ಆಕೆ ಕರೆನ ಕವಿತಂದು ಏನೂ ತಪ್ಪಿಲ್ಲ, ಎಲ್ಲ ತಪ್ಪಿರೋದು ಆ ಮುದುಕಿದು. ಈಗ ನಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಕತ್ತಾರ ಅವರು. ಅಷ್ಟು ಹೇಳಿದ ಮ್ಯಾಗೂ ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಅವರು ಏನು ಮಾಡೋಕ್ಕಾಗಲ್ಲ, ನಾನು ಏನು ಮಾಡೋಕ್ಕಾಗಲ್ಲ. ನನಗಂಕರು ಸಂಪೂರ್ಣವಾದ ನಂಬಿಕೆ ಐತಿ. ನೋಡು, ನಿನ್ನ ಮಗ ಬೇಕಾತು ಮುಂದುವರ್ಸು, ಇಲ್ಲ ಅಂದ್ರೆ ನಡಿ ಮನೆಗೆ ಹೋಗೋಣ. ನಾನಂತರ ಮದುವೆ ಆಗೋದಿಲ್ಲ, ನಾನು ಗವಿಮಠಕ್ಕೆ ಹೋಗಿ ಸನ್ಯಾಸ ದೀಕ್ಷೆ ತೊಗೊಂಡ್ಬಿಡ್ತೀನಿ. ನಡಿ ಹೋಗೋಣ, ನಡಿ, ಅಷ್ಟು ಮಾಡೋಣ. ಯಾಕೆ ನನ್ನ ಹೊಟ್ಟೆ ಉರಿಸ್ತಿಲ್ಲ, ಇರೋ ಒಬ್ಬತ್ ಮಗ ಅಷ್ಟು ಕಂಡಾಪಟ್ಟಿ ಆಸ್ತಿ ಐತಿ, ಅದನ್ನ ಏನು ನಾವು ಹೆರಬಾಗಿಟ್ಟು ಹೋಗು ನಾನು ಒಟ್ಟು. ನೋಡವಾ, ನನಗೆ ಅಲಮಲ ಮಾತಾಡೋಕ್ಕಾಗಲ್ಲ. ಈಗ ನಿನಗೆ ಬ್ಯಾಡಲ್ಲ ಸೊಸೆಯಾಗಿ ಕವಿತಾ, ಬಿಟ್ಬಿಡು. ನನ್ನನ್ನು ಮಗನಾಗಿ ತ್ಯಾಗ ಮಾಡಿಬಿಡು, ಈ ಪ್ರಪಂಚಕ್ಕೆ ಸನ್ಯಾಸಿಯಾಗಿ ಕೊಟ್ಬಿಡು. ಲೋ ಉರಿಸ್ಬಿಡಲು ಹೊಟ್ಟಿನ ಹಳದವನ. ಇಲ್ಲಪ್ಪ ಬೇಡ, ನಮ್ಮಕ್ಕ ಹೇಳೋದು ಕರೆನ ಚಲೋ ಐತಿ, ನಮ್ಮಕ್ಕ ಹೇಳೋದು ನಿಜ ಐತಿ. ಈಗ ನಿಮಗೆ ನಂಬಿಕಿಲ್ಲ ಅಂದ್ಮ್ಯಾಗ ಈಗ ಇಲ್ಲೇ ಇದನ್ನ ಮುರ್ಕೊಳ್ಳೋದು ಚಲೋ. ನನ್ನ ಮಗಳೇನು ಗಂಡು ಸಿಗ್ಲಾರ್ದಂಗೆ ಕಣ್ಣರ ಕುಡ್ಡಲ್ಲ ಮತ್ತೊಂದಲ್ಲ, ಏನು ಐ ಬೈತಪ್ಪ ಅನ್ನಂಗಿಲ್ಲ, ಏನಿಲ್ಲ. ತಿಡಿದ್ದ ದಂತದ ಗೊಂಬಿದ್ದಂಗೆ ಅದಳ ನನ್ನ ಮಗಳು. ಆತ ಒಲ್ರಲ್ಲ, ನಡ್ರಿ. ಬೇಡ ನಮಗನು ಯಾಕೆ ಬೇಕು. ನೀವಿಬ್ರು ಒಂದು ಸ್ವಲ್ಪ ಸುಮ್ಮನೆ ಇರ್ತೀರೇನ, ಬಾಯಿ ಬಂದಂಗೆ ಮಾತಾಡಬೇಡ್ರಿ. ನೋಡ್ರಿ ಅಕ್ಕರ, ನಿಮಗೆ ಬೇಕಾರ ಅನುಮಾನ ಐತಂದ್ರೆ ಇನ್ನೂ ಒಂದು ಅವಕಾಶ ಕೊಡ್ತೀವಿ. ಅವ್ರ ಮನೆಗೆ ನಾವು ಬರ್ತೀವಿ, ಎಲ್ಲ ಎದ್ರ ಬದ್ರು ಮಾತಾಡಿ ಬೇಕಾರ ನೀವು ಕೇಳ್ರಿ. ನಾವು ಬೇಕಾದ್ರೆ ನಾವು ಹೋಗ್ತೀವಿ. ಆಕಿ ಎಷ್ಟು ಕಚಡ ಬುದ್ಧಿ ಐತಂದ್ರೆ ಅಷ್ಟು ಕಚಡ ಬುದ್ಧಿ ಐತ್ರಿ ಆಕಿದು. ಈಗ ತಾನಾದ್ರೆ ತನ್ನ ಮನೆಗೆ ಸರ್ಕಾರ ನೌಕರಿ ಮಾಡೋ ಸೊಸಿನ ಕರ್ಕೊಂಬರ್ಬೋದು, ನಾವು ಮಾತ್ರ ಸರ್ಕಾರ ನೌಕರಿ ಮಾಡೋ ಅಳಿಯನ್ ತಗೋಬಾರ್ದು. ಆ ಹೊಟ್ಟೆ ಕಿಚ್ಚಿಗೆ ಮಾಡ್ಯಾಳ್ರಿ. ನಿಮಗೆ ಇದು ಅರ್ಥ ಆಗಿ ನೀವು ಹ್ಞೂ ಅಂದ್ರೆ
ಮುಂದುವರ್ಸನ್ರಿ ಮಾತು. ಇಲ್ಲ ಅಂತಂದ್ರೆ ನಿಮ್ಮ ದಾರಿ ನೀವು ಹಿಡ್ರಿ, ನಮ್ಮ ದಾರಿ ನಾವು ಹಿಡಿತೀವಿ. ಹೇಳ್ರಿ ಈಗ ಮತ್ತೆ ನಿಮ್ಗೆ ಬೇಕಂದ್ರೆ ನಿಮ್ಗೆ ಒಂದಿಟ್ಟು ನಾವು ಬೇಳೆ ಕೊಟ್ಟು ಹೊರಗೆ ಇರ್ತೀವಿ ರೀ. ಮತ್ತೆ ನೀವು ಮಾತಾಡ್ಕೊಂಡು ಬೇಕಾದ್ರೆ ಹೇಳ್ರಿ, ನಾವೇನು ನಿಮಗೆ ಬಲವಂತ ಮಾಡೋದಿಲ್ಲ, ಏನಿಲ್ಲ. ಹೇಳಿಲ್ರಿ ನಾನು ಏನು ಹೇಳಿಲ್ಲಲ್ಲ, ನನ್ನ ಮಗಳು ಕುಂಟೆಲ್ಲ ಐಬಿಲ್ಲ, ಏನೇನಿಲ್ಲ, ಎಲ್ಲ ಚಂದ ಅದಾವು, ಕೈಕಾಲು ನೆಟ್ಟಗದವು, ಬೇಕಾದಂಗೆ ಕಲ್ತಾಳ ಸಾಲಿನ, ನಾಳೆ ಆಕೆ ಒಂದು ಏನೋ ಮಾಡ್ತಾಳ ನೋಡ್ರಿ. ಮತ್ತೆ ಈಗ ಇಷ್ಟು ದಿನಾನು ನಾ ತೋರಿಸಿದ್ದಕ್ಕೆ ಒಲ್ಲೆ ನಾನು ಸಾಲಿ ಕಲ್ತಿರಕ್ಕೆ ಬೇಕಂತಂದು ಅದ್ರಾಗ ಇದಕ್ಕೆ ಪ್ರಾಣನ ಇಟ್ಕೊಂಡ ಹುಡುಗಿ ಮ್ಯಾಗ ಏನು ಮಾಡ್ಲಾನೀಗ. ಎಂಥ ನನಗೆ ಸಂದಿಗ್ಧ ಪರಿಸ್ಥಿತಿ ಅಂದ್ರೆ ಬಿಸಿ ತುಪ್ಪಾಗೈತಿ. ಹಂಗೆ ಮಾಡ್ತೇನೆ. ಲೋ ಇನ್ನೊಮ್ಮೆ ಹೇಳಕತ್ತೀನಿ ಮಲ್ಲು, ಬೇಡ, ಬಾ ಹೋಗೋಣ. ಆತವ ಆತು, ನಡಿ ಹೋಗೋಣ, ಮನೆಗೆ ಹೋಗೋಣ. ಆದ್ರೆ ಒಂದು ಮಾತು ಕೇಳಿಸ್ಕೊ, ನಂದೊಂದು ಷರತ್ತು ಐತಿ. ಈಗ ಮನೆಗೆ ಬರ್ತೀನಿ ನಾನು, ಆದ್ರೆ ಇನ್ಯಾವತ್ತು ಯಾಕನ್ನೇ ನೋಡಕ್ಕೂ ನಾ ಬರಲ್ಲ ನೋಡು. ಹಿಂಗಂದ್ರೆ ನಡಿ ಮನೆಗೆ ಹೋಗೋಣ. ಆತು, ಇದಕ್ಕನ್ನೇ ನಾ ಮಾಡ್ಕೊ, ನನಗೇನು ತೊಂದ್ರೆ ಇಲ್ಲ. ಆದ್ರೆ ನಂದು ಒಂದು ಷರತ್ತು ಐತ್ಲಾ. ಅವ್ವ, ನೀನು ನನ್ನ ಕವಿತನ್ನ ಮದ್ವೆಗೆ ನಗ್ನಗ್ತಾ ಒಪ್ಕೋತಿದ್ದಿ, ಯಾವುದು ನಿನಗೆ ದುಃಖ ಇಲ್ಲ ಅಂದಿ ಅಂದ್ರೆ ನಾನಂತರೂ ಖಂಡಿತವಾಗ್ಲೂ ಹೇಳ್ತೀನಿ, ನೀನೇನು ಹೇಳಿದ್ರು ಕೇಳ್ತೀನಿ. ಏನಿಲ್ಲ, ನನ್ನ ಷರತ್ತು ಒಂದ. ಈಗ ಏನು ಕಲಿಯಕತ್ತಾಳಲ್ಲ, ಈಗ ಹೆಂಗೂ ಇದೀಗ ಬ್ಯಾಸ್ಗಿ ರಜಾಕಿಗೆ ಮುಂದೆ 10ನೇ ತಂದೆಲ್ಲ 10ನೇತಕ್ಕೆ ಆಕೆ ಹೋಗಬಾರ್ದು, ಮುಂದೆ ಆಕಿ ಸಾಲಿ ಕಲಿಬಾರ್ದು. ಹಿಂಗೆ ಇದಕ್ಕೆ ನಿನಗೆ ಒಪ್ಪಿಗೆ ಇತ್ತು, ನಾನು ಹ್ಞೂ ಅಂತೀನಿ ಮದ್ವೆಗೆ. ಇಲ್ಲ ಅಂದ್ರೆ ಇಲ್ಲ. ಈಗ ಅದನ್ನ ಹೇಳಿದ್ದು ಆಕೆ, ಅದನ್ನ ಸಾಲ್ಯಾಗ ಈಕೆ ಎಲ್ಲ ಗಂಡ್ರಾಮ್ ಇದ್ದಂಗದಾಳ, ಗಂಡ್ರ ಜೊತೆಗೆಲ್ಲ ಕುಂದಿರ್ತಾಳ ಅಂತಂದು ಹೇಳಿದ್ದಕ್ಕೆ ನನಗೆ ಮನಸ್ಸಿಲ್ಲ. ನೋಡು ಮತ್ತೆ ಇದಕ್ಕೆ ನೀನು ಒಪ್ಪಿಗೆ ಐತೆ ಅಂದ್ರೆ ನನಗೆ ಒಪ್ಪಿಗೆ ಐತಿ. ನಾನು ನಿಮ್ಮಪ್ಪ ಹೊರಗಿರ್ತೀವಿ, ನೀನೇ ಯೋಚನೆ ಮಾಡಿ ಹೊರಗೆ ಬಂದು ಹೇಳು. ಅಲ್ಲಪ್ಪ, ನನ್ನ ಮಗಳು ಸಾಲಿ ಕಲಿಬೇಕನ್ನೋದು ಆಕಿದ ಜೀವನದ ದೊಡ್ಡದೊಂದು ಗುರಿ ಅಂದ್ರೆ ಅದ ಆಕಿದು. ಏಟ್ರ ಕಲಿಬೇಕು, ಏನಾರ ನೌಕರಿ ತಗೋಬೇಕು, ನನ್ನ ಕಾಲ ಮೇಲೆ ನಾನು ನಿಂದಿರ್ಬೇಕು ಅನ್ನೋದು ಆಕಿ ಭಾಳ ಇಟ್ಕೊಂಡಾಳ. ಅಂಥದ್ರಾಗ ನೀನು ಅದನ್ನು ಮಾಡಿಸಲ್ಲ ಅಂದ್ರೆ ನಮಗೆ ಈ ಸಂಬಂಧ ಕರೆನ ಒಪ್ಕೇಲಪ್ಪ.